ಮುಸ್ಲಿಂ ಬಾಂಧವರು ನಮ್ಮ ಒಟ್ಟಿಗೆ ಒಳ್ಳೆಯಲ್ಲಿದ್ದಾರೆ. ಹಾಗೆ ಅವರಿಗೆಲ್ಲ ಸಮಸ್ತ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು. ಸುನೈನಾ ಅಂತ ನಾನು ವಿಶ್ ಮಾಡ್ತೇನೆ ಯಾವಾಗಲೂ ಅವರಿಗೆ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ತುಂಬ ಖುಷಿ ಆಗ್ತದೆ ಬಂದರ್ನ ವಿಷಯ ಅಂತ ಬರುವ, ಯಾಕಂತ ಹೇಳಿದರೆ ನಿತ್ಯಾನಂದ ಆಶ್ರಮದಿಂದ ಶಿವರಾತ್ರಿ ಮೆರವಣಿಗೆ ಹೋಗುವಾಗ ಇಲ್ಲಿಯ ಮುಸಲ್ಮಾನ್ ಬಾಂಧವರು ಸಿಹಿ ಹಂಚುವಂಥದ್ದಾಗಿರ್ಬೋದು, ಮತ್ತು ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ಇಲ್ಲಿಯ ಹಿಂದೂಗಳು ಸೇರಿ ಮುಸಲ್ಮಾನರಿಗೆ ಸಿಹಿ ತಿಂಡಿ ಹಂಚುವಂಥದ್ದಿರ್ಬೋದು. ಇದನ್ನೆಲ್ಲ ನೋಡುವಾಗ ತುಂಬ ಖುಷಿ ಆಗುತ್ತೆ. ಸಂಬಂಧ ಇದೇ ರೀತಿ ಮುಂದುವರಿಬೇಕು, ಇದೇ ರೀತಿ ಇರಬೇಕು, ಯಾವುದೇ ರೀತಿಯ ಒಂದು ಕುಂದುಕೊರತೆ ಆಗಬಾರ್ದು ಅನ್ನೋ ಆಸೆ ಇದೆ. ಸಮಾಜದಲ್ಲಿ ಎಷ್ಟು ಬೇಕಾದರೂ ಸಮಸ್ಯೆಗಳು ಆಗ್ತಿರ್ಬೋದು, ಆದರೆ ಎಲ್ಲರೂ ಅಣ್ಣ ತಮ್ಮಂದಿರಂತೆ ಇರಬೇಕು ಅನ್ನೋ ಆಸೆಗಳಿದೆ. ಅದೇ ರೀತಿ ಮುಂದುವರಿಯಲಿ ಅಂತ ನಮ್ಮ ಒಂದು ಆಸೆ. ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಮೋಹನ್ ಕುಲಾಲ್ ಎನ್ನ ಬದರಿ ಎನ್ನ ಫ್ರೆಂಡ್ ಸಮೀರ್ ಪಂಡೆ ದಕ್ಕೆಡೆ ಮೀಂದ ಬೇರಮನ್ ತಂದಿರೆ ಅಂಚನೆ ಸಮಸ್ತ ಮೀನು ಬೇರಮನ್ಪನ ಹಾಕ್ಲಿಕ್ಕೆ ಅದೇ ರೀತಿ ಮುಸ್ಲಿಂ ಬಾಂಧವರಿಗೆ ಈ ಪೆರ್ನಾಲ್ದ ಈದ್ದ ಶುಭಾಶಯ ಕೋರೊಂದಲ್ಲೇ ವರ್ಷಾನುವರ್ಷ ಹಾಕಲು ಪೂರಕ್ಲ ಪ್ರೀತಿ ಪಡಿ ಬಂದು ಎನ್ನ ಆರೈಕೆ. ಬೇರೆ ಕಡೆ ಏನು ಹುಡುಕಿದ್ರೂ ಸಹ ಅದು ನಮಗೇನು ಹೇಳಲಿಕ್ಕಾಗೋದಿಲ್ಲ. ಆದರೆ ನಮ್ಮ ಈ ಪಾರ್ಕ್ನಲ್ಲಿ ನಾವು ಎಲ್ಲರೂ ಒಂದೇ ಅಣ್ಣ ತಮ್ಮಂದಿರ ಥರ ನಾವು ಇಲ್ಲಿ ಇದ್ದೇವೆ. ಹಾಗಾಗಿ ನಾವು ಅಷ್ಟೇ ಹೇಳ್ಬೋದು, ಖುಷಿಯಲ್ಲಿದ್ದೇವೆ. ಯಾಕೆಂದರೆ ನಾವು ಇಲ್ಲಿ ರಂಜಾನ್ ಹಬ್ಬ ಬಂದರೆ ನಾವು ಒಟ್ಟಿಗೆ ಬಂದು ಇಲ್ಲಿ ನಮಗೆ ಅವರ ಮನೆಗೆ ಹೋಗಿ ನಾವು ನಮ್ಮ ಹಬ್ಬಕ್ಕೆ ಸಹ ಅವರು ನಮ್ಮ ಮನೆಗೆ ಬರ್ತಾರೆ, ನಾವು ಸಹ ಅವರ ಹಬ್ಬಕ್ಕೆ ಮನೆಗೆ ಹೋಗಿ ನಮ್ಮ ತುಂಬ ಇಲ್ಲಿ ಫ್ರೆಂಡ್ನವರಿದ್ದಾರೆ, ಅವರೊಟ್ಟಿಗೆ ನಾವು ಒಳ್ಳೆಯ ಒಡನಾಟ ನಮ್ಮಲ್ಲಿ ಇದೆ. ಹಾಗಾಗಿ ನಾವು ಅವರಿಗೆ ಮೊದಲಾಗಿ ಶುಭ ಕೋರ್ತಿದ್ದೇವೆ ರಂಜಾನ್ ಹಬ್ಬಕ್ಕೆ ಅಂತ ನಾವು ಅಷ್ಟೇ ಹೇಳ್ಬೋದು. ಸಮಸ್ತ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು. ಶಾಲೆಯಲ್ಲೆಲ್ಲ ಹೋಗುವಾಗ ಎಲ್ಲ ಫ್ರೆಂಡ್ಸ್ ಅವರೆಲ್ಲ ಇದ್ದರು, ಒಳ್ಳೆ ಬಾಂಧವ್ಯ ಇತ್ತು. ನೇಬರ್ಸೆಲ್ಲ ಇದ್ದರು, ಮುಸ್ಲಿಮ್ಸ್ ಒಳ್ಳೆ ಬಾಂಧವ್ಯ ಇತ್ತು. ಎಲ್ಲ ಇಲ್ಲೆಲ್ಲ ಮುಸ್ಲಿಮ್ಸ್ ಹಿಂದೂ ಕ್ರಿಶ್ಚಿಯನ್ಸ್ ಎಲ್ಲ ಇದ್ದಾರೆ, ಒಳ್ಳೆ ರೀತಿಯಲ್ಲಿ ರಿಲೇಷನ್ಶಿಪ್ ಉಂಟು ಎಲ್ಲರ ಹತ್ರ ಸಹ. ಶೇರ್ ಮಾಡ್ತೇವೆ. ಮತ್ತು ಇಲ್ಲಿ ಡ್ಯೂಟಿಯಲ್ಲಿರುವಾಗ ಜಾಬಲ್ಲಿ ಅಲ್ಲಿ ಕೂಡ ಬಿರಿಯಾನಿ ಎಲ್ಲ ತಂದು ಕೊಡ್ತಾರೆ. ಅವರು ಕಷ್ಟಪಟ್ಟು ಬೆಳಿಗ್ಗೆಯಿಂದ ನೈಟ್ ತನಕ ಉಪವಾಸ ಎಲ್ಲ ಮಾಡಿ ಮತ್ತು ಕೆಲಸ ಕೂಡ ಕೆಲವರು ಮಾಡ್ತಾರೆ, ಅದು ಕೂಡ ಖುಷಿ ಆಗ್ತದೆ. ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವರು ಅವರ ಹಬ್ಬದಲ್ಲಿ ನಮ್ಮ ಹಬ್ಬದಲ್ಲಿ ಸಹ ನಾವು ಅವರಿಗೆ ಸ್ವೀಟ್ಸ್ ಎಲ್ಲ ಕೊಡ್ತೇವೆ. ಅವರ ಹಬ್ಬದಲ್ಲಿ ಅವರು ನಮಗೆ ಬಿರಿಯಾನಿ ಹಾಗೆಲ್ಲ ಕೊಡ್ತಾರೆ. ಫರಾನ್ ಇದ್ದಾನೆ, ಫರಾಜ್, ಸುವೇಬ್. ಮಂಗಳೂರಲ್ಲಿ ನಿಮಗೆ ಎಲ್ಲರೂ ಜಾತಿ ಅಂತ ನೋಡಲ್ಲ, ಎಲ್ಲರೂ ಹಬ್ಬನ ಆಚರಿಸ್ತಾರೆ. ಅವರವರ ಇದಕ್ಕೆ ಏನು ಇದಿಲ್ಲ. ಮುಸ್ಲಿಮ್ಸ್ ಮತ್ತೆ ನಾವು ಅಣ್ಣ ತಮ್ಮಂದಿರಾಗಿದ್ದೇವೆ. ಮುಸ್ಲಿಂ ಬೇರೆ ಹಿಂದೂ ಬೇರೆ ಏನಿಲ್ಲ ನಮ್ಮದು. എല്ലാവർക്കും സമാധാനം നിറഞ്ഞ റംസാൻ ആശംസിക്കുന്നു. ಮುಸ್ಲಿಂ ಹಬ್ಬ ಅಂದರೆ ನಮ್ಮದವರು ಏನು ಭೇದ ಇಲ್ಲ, ಸಂತೋಷವಾಗಿ ಕರೆದರೆ ನಮಗೂ ಫ್ರೆಂಡ್ಸ್ ಇದ್ದಾರೆ ಮುಸ್ಲಿಮ್, ಕರೆದರೆ ನಾವು ಆಚರಿಸಿ ಅದರಲ್ಲಿ ಭಾಗವಹಿಸಿದ್ದೇನೆ. ಎಲ್ಲರಿಗೆ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಇದ್ದೇನೆ. ಉಪವಾಸ ಅನ್ನೋದು ಪವಿತ್ರ ವಿಷಯ, ಅದು ಸಾಮಾನ್ಯರಿಗೆ ಬರುವುದಿಲ್ಲ. ಅದು ಹಿಂದೂ ಧರ್ಮದಲ್ಲಿ ಉಪವಾಸ ಇದೆ, ಆದರೆ ಮುಸ್ಲಿಂ ಧರ್ಮ ಉಪವಾಸ ಬಹಳ ಕಠಿಣವಾದದ್ದು. ಅದನ್ನು ಪಾಲಿಸ್ತಾ ಇದ್ದಾರೆ, 100ಕ್ಕೆ 90 ಜನ ಪಾಲಿಸ್ತಾ ಇದ್ದಾರೆ. ಮತ್ತು ಈ ಕಷ್ಟ ಕೆಲಸ ಮಾಡೋರಿಗೆ ಕಷ್ಟ ಬಿಸಿಲಿನಲ್ಲಿ ಕೆಲಸ ಮಾಡೋರಿಗೆ ದೇವರು ಶ್ರೀಮಂತ ಕೊಟ್ಟವರು ಇದು ಪಾಲನೆ ಮಾಡ್ತಾರೆ, ಸಂತೋಷ ಪಡ್ತೇನೆ. ಮತ್ತು ಊರಲ್ಲಿ ಇದ್ದಾರೆ ಮುಸ್ಲಿಂ, ಯಾಕೂಬು, ಮುನೀರ್ ಮತ್ತು ನಾಸೀರ್ ಅಂತ ಇದ್ದಾರೆ ಫ್ರೆಂಡ್ಸ್. ನಾವೆಲ್ಲ ಒಡನಾಟ ಒಳ್ಳೆಯದಾಗಿದ್ದೇವೆ. ಎಲ್ಲರೂ ಸಂತೋಷದಿಂದ ಹಬ್ಬವನ್ನು ಆಚರಿಸಲಂತ ಬಯಸಿದ್ದೇವೆ. ಎಲ್ಲರಿಗೂ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್ ಇದ್ದಾರೆ, ಯಾವುದು ಈದ್ ಮುಬಾರಕ್ ಅಂತ ಮುಸ್ಲಿಂ ಇದು ಮಾಡ್ತೇವೆ. ಮೊಹಮ್ಮದ್ ಕುಂಜ ಅಂತ ಇದ್ದಾರೆ, ಫ್ರೆಂಡ್ ಇದ್ದಾರೆ. ಅವರು ನಮಗೆ ವಿಶ್ ಮಾಡ್ತಾರೆ, ನಾವು ಸಹ ವಿಶ್ ಮಾಡ್ತೇವೆ. ಒಡನಾಟ ತೊಂದರೆ ಇಲ್ಲ, ನಮ್ಮದೊಂದು 20-30 ವರ್ಷದಿಂದ ಅವರು ಒಡನಾಟದಲ್ಲಿ ಇದ್ದೇವೆ. ನಾವು 30 ವರ್ಷ ಫ್ರೆಂಡ್. ನಮಗೆ ಅದೇನಿಲ್ಲ, ಹಾಗೇನಿಲ್ಲ. ಒಳ್ಳೆಯವರು 2 ಪಾರ್ಟಿಯಲ್ಲಿ ಇದ್ದಾರೆ, ಅವರಲ್ಲಿ ಸಹ ಇದ್ದಾರೆ, ನಮ್ಮಲ್ಲಿ ಸಹ ಇದ್ದಾರೆ. ಕೆಟ್ಟ ವರ್ಷ ನಮ್ಮಲ್ಲಿ ಸಹ ಅವರಲ್ಲಿ ಸಹ, ಅದಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದು ಅವರವರೇ ತಿದ್ದಿಕೊಂಡು ಸರಿ ಮಾಡಬೇಕು. ನಾವೆಲ್ಲ ನಿಂತು ಮಾಡಬೇಕು, ಮತ್ತೊಬ್ಬರು ನಿಂತು ಮಾಡೋದಲ್ಲ. ಅವರವರ ಮನಸ್ಸಿನಲ್ಲಿ ಭಾವನೆ ಬರಬೇಕು, ನಾವು ಮಾಡಬಾರ್ದು, ಇದು ತಪ್ಪು ಅಂತ. ನಾವು ನಮ್ಮ ಆಟೋ ಚಾಲಕರು ನಾವು ಇಲ್ಲಿ 30 ಜನ ದುಡಿದಿದ್ದೇವೆ. ಎಲ್ಲರೂ ನಾವು ಒಂದೇ ತಂದೆ ತಾಯಿ ಹತ್ರ ದುಡಿತಿದ್ದೇವೆ. ಹಾಗೆ ನಾವು ಏನು ಹೇಳೋದಂದರೆ, ನಾವು ಇಲ್ಲಿ ಇರುವ ಮುಸ್ಲಿಂ ಬಾಂಧವರಿಗೆ ನಾವು ಮೊದಲಾಗಿ ರಂಜಾನ್ ಹಬ್ಬದ ಶುಭಾಶಯ ನಾವು ಕೋರ್ತಿದ್ದೇವೆ. ತುಂಬ ಒಳ್ಳೆಯದುಂಟು. ನಾವು ಎಲ್ಲರೂ ಇಲ್ಲಿ ಅದು ಹೇಳಿದೆಲ್ಲ 30 ಜನ ಒಟ್ಟಿಗೆ ನಾವು ದುಡಿದಿದ್ದೆವು. ಈಗ ಇವರು ನಮ್ಮ ಫ್ರೆಂಡ್, ನಾವು ಒಟ್ಟಿಗೆ ಇಲ್ಲಿ ದುಡಿದಿದ್ದೆವು ಅಣ್ಣ ತಮ್ಮಂದಿರದ. ನಮ್ಮ ಈ ಪಾರ್ಕ್ನಲ್ಲಿ ಏನು ತೊಂದರೆ ಇಲ್ಲ. ಒಡನಾಟ ಎಡ್ಡೆಂಡು ಒಡನಾಟ ಬಾರಿ ಎಡ್ಡೆಂಡು ಅಕುಲ್ಲ ಇಂಕ್ಲೇನ ಆತೆಯಿಂದ ಟುಲ್ಲೇರಿ ದಾಲ ವ್ಯವಹಾರ ದೃಷ್ಟಿ ಡಲ್ಪ ದಕ್ಕೆ ಡಾಂಡ್ಲ ದಾಲ ಸಮಸ್ಯೆ ದಾಲಜಿ ಅಕ್ಲಿ ಮಾತಕ್ಲೆ ಶುಭವಾಡು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.